ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ 9:30. ಪಾಪನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಬಂದು ಇಳಿದು ಇಲ್ಲಿ ಮಹಾರಾಜ ಪಾರ್ಕಲ್ಲಿ ಹೋಗ್ತಾ ಇದ್ದೀವಿ. ನಾನು ಆಸ್ಪತ್ರೆದು ವೀಡಿಯೋಸ್ ಎಲ್ಲೂ ಮಾಡ್ಕೊಳ್ಳಿಲ್ಲ. ತುಂಬ ವ್ಲಾಗ್ಸಲ್ಲಿ ನಾನು ತೋರಿಸ್ಬಿಟ್ಟಿದ್ದೆ, ಹಾಗಾಗಿ ನಾನು ಅಲ್ಲೆಲ್ಲೂ ವೀಡಿಯೋ ಮಾಡ್ಕೊಳ್ಳಿಲ್ಲ. ಮತ್ತು ಅಲ್ಲಿಂದ ಹೊರಗಡೆ ಬಂದು ಪಲೋಡ ತಿನ್ಕೊಂಡು ಪಾಪುಗೆ ಹಣ್ಣು ತಗೊಂಡು ಬಂದ್ವಿ. ಪಾಪುಗೆ ಏನು ಹುಷಾರಿರಲಿಲ್ಲ ಅಂತ ಅಂದರೆ ಸ್ಕಿನ್ ಅಲರ್ಜಿ ಆಗಿಬಿಟ್ಟಿತ್ತು, ಹಾಗಾಗಿ ತೋರಿಸೋಣ ಅಂತ ಹೋಗಿದ್ವಿ. ಇದು ನೀವು ನೋಡ್ತಾ ಇದ್ದೀರಲ್ಲ, ಇದು ದುದ್ದ ಬಸ್ ಸ್ಟ್ಯಾಂಡ್. ಯಾರ್ಯಾರು ನೋಡಿದರೆ ಕಮೆಂಟ್ ಮಾಡಿ. ಅಲ್ಲಿಂದ ನಾವಿವಾಗ ನಮ್ಮ ಮಾಮ ಬರ್ತಾರೆ ಅಂತ ಹೇಳಿ ಅಲ್ಲೇ ವೆಯ್ಟ್ ಮಾಡ್ತಿದ್ವಿ. ಅವ್ರು ಬಂದರು ಅಂತ ಹೇಳ್ಬಿಟ್ಟು ನಾವಿವಾಗ ಊರಿಗೆ ಹೋಗ್ತಾ ಇದ್ದೀವಿ, ನಮ್ಮ ಮನೆಗೆ. ನಮ್ಮ ಕಡೆ ಬಸ್ ಸ್ವಲ್ಪ ಟೈಮಿಂಗ್ಸು, ಹಾಗಾಗಿ ಅಲ್ಲಿಂದ ಬಂದು ಇನ್ನು ಹೊಟ್ಟೆ ಹಸಿತಿತ್ತು ಅಂತ ಊಟ ಮಾಡ್ತಾಯಿದ್ದೆ. ಅನ್ನ ಸಾಂಬಾರು ಮತ್ತು ತುಪ್ಪ, ಅದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಸೊಪ್ಪಿನ ಪಲ್ಯ ಮಾಡಿದರು. ಸೊಪ್ಪಿನ ಸಾರು ತುಪ್ಪ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಹಾಗಾಗಿ ಅದನ್ನು ತಿಂದ್ಬಿಟ್ಟು ಇನ್ನು ಮನೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ 5 ಗಂಟೆ ಆಗಿತ್ತು. ಹಾಗಾಗಿ ಹೊರಗಡೆ ಎಲ್ಲ ಕುತ್ಕೊಂಡು ಮಾತಾಡ್ತಿದ್ವಿ. ಹಳ್ಳಿ ಕಡೆ ಇದೊಂಥರ ಖುಷಿ, ಏನೋ ಒಂಥರ ಚೆಂದ ಅಲ್ವಾ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.